ಸರ್ ನಾವು ಡೈಲಿ ಇದೆ ಸರ್ ಮಾಡೋದು. ನಮ್ಮ ಓನರ್ ಅವರೇ ಸರ್ ಶೇಖರ್ ಕುಮಾರ್ ಅಂತ. ನಮ್ಗೆ ನಾಟಿ ಮರಿ ಆರ್ಡರ್ ಕೊಡ್ತೀವಿ ಸರ್, 10 ಗಟ್ಲೆ. ಯಾರು ಇದ್ರೆ ಬರ್ಬೋದು ಸರ್. ನಮ್ಗೆ ಇದೆ ಜಲ್ದಿ ಬನ್ನಿ. ಇದು ನಾಟಿ ಮರಿ, ಇದು ನಾಟಿ ಮರಿ. ಇದು ಬಂದು ಯಾರು ಫೋರ್ಕಲ್ಲಿ ಊಟ ಮಾಡಲ್ಲ ಅವ್ರಿಗೆ 2 ಮರಿನ ಮಾಡ್ದು ಏನು ಒಳ್ಳೆ ಅಡುಗೆನ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಅಂತವ್ರಿಗೆ ಈ ಮರಿ ಮಾಂಸ ಹಾಕ್ತೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರುವಂಥದ್ದು ಗೊರವನಹಳ್ಳಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ಒಂದು ಪಾರ್ಟ್ 1 ವಿಡಿಯೋದಲ್ಲಿ 1250 kg ಮಾಂಸ ಹಾಗೇನೆ ಒಂದು 8 ಹಂದಿನ ಕಡಿದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಯಾರು ಒಂದು ಹಂದಿ ಮಾಂಸವನ್ನು ಊಟ ಮಾಡಲ್ಲ ಅವರಿಗೆ ಒಂದು ಮಟನ್ನ ಊಟ ಮಾಡಿರುವಂಥದ್ದು. ಸೊ ಈಗ ಯಾವ ಥರ ಮಾಡ್ತಾರೆ ಬನ್ನಿ ಎಲ್ಲ ಒಂದು ತಿಳ್ಕೊಂಡ್ಬಿಡೋಣ. ಇದು ನಾಟಿ ಮರಿಗಳು. ಇದು ನಾಟಿ ಮರಿ. ಅದ್ರೊಳಗೆ 500 kg ಫ್ರೈ, 500 kg ಕುರ್ಮಾ 2 ತರ ಮಾಡ್ತೀವಿ. ಅದನ್ನ ಹಂದಿ ಮಾಂಸ ಯಾರು ತಿನ್ನಲ್ಲ ಅಂತ ಹೇಳ್ತಾರೆ, ಅಂತವ್ರಿಗೆ ಈ ಮರಿ ಮಾಂಸ ಹಾಕ್ತಿವಿ. ಹಾಗಾಗಿ 3 ವರ್ಷಕ್ಕೊಂದ್ಸಲ ಈ ದೇವ್ರನ್ನ ಮಾಡ್ತೀವಿ. ಮುನೇಶ್ವರ ಅಂತ ಮಾಡ್ತೀವಿ. ಈ ಆಜುಬಾಜು ಅಕ್ಕಪಕ್ಕ ಹಳ್ಳಿಯವರು, ನಮ್ಮ ಗೊರವನಹಳ್ಳಿ ಗ್ರಾಮದ ಗ್ರಾಮಸ್ಥರು, ಯಜಮಾನರುಗಳು, ಹಲವಾರು ಎಲ್ಲ ಸೇರಿ ಕೂಡಿ ಈ ಒಂದು ಹಬ್ಬವನ್ನ, ಮುನೇಶ್ವರ ಹಬ್ಬವನ್ನ ಆಚರಿಸ್ತೀವಿ. ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ತುಂಬಾ ಅದ್ದೂರಿಯಾಗಿ ಮಾಡ್ತೀವಿ. ಬರೀದಷ್ಟೇ. ಸೊ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನೀವು, ಏನು ಒಂದು ಫೋರ್ಕ್ ಊಟ ಯಾರು ಮಾಡಲ್ಲ ಅವರಿಗೆ ಒಂದು ಮರಿ ಊಟವನ್ನು ಮಾಡಿಸ್ತಾ ಇರುವಂಥದ್ದು. ಸೊ ಅದಕ್ಕೆ ಇವರು 2 ಮರಿನ ಕೂಗಿದ್ದಾರೆ. 2 ಮರಿನ ನೀವು ಸರಿ ಥರದ ನೋಡ್ತಾ ಇರ್ಬೋದು. ಒಂದೊಂದು ಮರಿನೂ ಕೂಡ ಒಂದು 20 ರಿಂದ 22 kg ಮಾಂಸ ಬೀಳುವಂಥ ಮರಿಗಳು. ಸೊ ಈಗ ಇವರು ಏನು ಸುಲಿತಾ ಇದ್ದಾರೆ ಅವರೇನೆ ಒಂದು ನಾಟಿ ಮರಿ ಅಂತ ಒಪ್ಕೊಂಡು ಅವರೇ ತಂದು ಸುಲಿದು ಕೊಡ್ತಾರೆ. ಮತ್ತೆ ಕಟಿಂಗ್ ಎಲ್ಲ ಅವರೇ ಮಾಡ್ಕೊಡ್ತಾರೆ. ಸೊ ನೀವು ಏನಾದ್ರು ಆರ್ಡ್ರ್ ಬೇಕು ಅಂತಂದ್ರೆ ಇವರು ಕೊಡ್ಬೋದು. ಇದು ಬಂದು ಒಂದು ಮರಿ ಆಲ್ರೆಡಿ ಈಗ ಕಟಿಂಗ್ ರೆಡಿ ಆಗಿದೆ. ಸೊ ಕಟ್ ಮಾಡ್ತಾ ಇದ್ದಾರೆ. ಸೊ ಏನೊಂದು ಸಣ್ಣದಾಗಿ ಪೀಸ್ನ ಕಟ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಮಾಂಸ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು. ಏನು ಚರ್ಬಿ ಕೂಡ ಅಷ್ಟೇ ತುಂಬ ಜಾಸ್ತಿಯಾಗಿ ನಾಟಿ ಮಟನ್ ಕೆಂಪು ಕಂಡುವಾಗಿ ನಾಟಿ ಮಟನ್. ಓಕೆ, ಸೂಪರ್. ಏನ್ ಒಳ್ಳೆ ಫ್ರೆಶ್ ಮಟನ್, ಹಳ್ಳಿ ಮಾಲು. ಇನ್ನು ಅಂದಾಜು ಒಂದು 35 ರಿಂದ 40 kg ನಾಟಿದು. ಓಕೆ, ಓಕೆ. ಏನು ಈಗ ನೀವು 650 ನಾಟಿ ಮಟನ್ ಹೋಲ್ಸೇಲ್ ಬೇಕು ಅಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀರಾ? ಏನು ದೊಡ್ಡ ಫಂಕ್ಷನ್ಗಳಿಗೂ ಸಪ್ಲೈ ಮಾಡ್ತೀರಾ? ಸೂಪರ್. ಇರ್ಲಿ ಆಯ್ತು. ಏನ್ ಫುಲ್ ಫಾಸ್ಟ್ ಆಗಿ ಹೊಡಿತಾ ಇದಾರೆ ಪೀಸು. ಎಳೆ ಮಾಂಸ ಬೆಂದೈತದೆ, ಎಳೆ ಮಾಂಸ ಅಂತ. ಓಕೆ, ಪೀಸ್ ಹಂಗೆ ಇರ್ಬೇಕಾ? ಪೀಸ್ ಹಂಗೆ ಸಣ್ಣಗಿರ್ಬೇಕು, ಮೀಡಿಯಂ ಆಗಿರ್ಬೇಕು? ಮಟನ್
ನೋಡಿ ಸ್ನೇಹಿತರೆ, ಏನೋ ಒಂದೀಗ ಮಟನ್ ಊಟ ಮಾಡೋರಿಗೆ ಇದು ಕಟ್ ಮಾಡ್ತಾ ಇರುವಂತದ್ದು. ಸೊ 2 ಮರಿ ಮಟನ್ ಟೋಟಲ್ ಆಗಿ ಒಂದು 40 kg ಬರುತ್ತೆ ಅಂತ ಹೇಳ್ತಾ ಇದಾರೆ. ಓಕೆ, ಸೂಪರ್. ಲೈವ್ ಅಲ್ಲಿ ಇದು ಯಾವ್ದು ಒಳ್ಳೆ ನಾಟಿ ಮಟನ್ ಏನೀಗ ಒಂದು 5 ರಿಂದ 10 ನಿಮಿಷದೊಳಗೆ ಎಲ್ಲ ಕ್ಲೀನ್ ಮಾಡ್ಬಿಡ್ತಿದ್ರೆ. ಯಾವ ತರ ಎಕ್ಸ್ಪರ್ಟ್ ನೀವು? ಸರ್ ನಾವು ಡೈಲಿ ಇದೆ ಸರ್ ಮಾಡೋದು. ನಮ್ಮ ಓನರ್ ಅವರೇ ಸರ್ ಶೇಖರ್ ಕುಮಾರ್ ಅಂತ. ಓಕೆ, ನಮ್ಗೆ ನಾಟಿ ಮರಿ ಆರ್ಡರ್ ಕೊಡ್ತೀವಿ ಸರ್, ಟನ್ ಗಟ್ಲೆ. ಯಾರು ಇದ್ರೆ ಬರ್ಬೋದು ಸರ್. ಓಕೆ, ನಮ್ಗೆ ಇದೇ ಜಲ್ದಿ ಕೆಲಸ ಸರ್. ಎಷ್ಟು ಮಟನ್ ಬೇಕಾದ್ರೆ ಸಪ್ಲೈ ಮಾಡ್ತೀರಾ? ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. 82 17 04 44 0 ಹೇಳಿ ಸರ್. ಹೇಳಿ ಸರ್, ನಿಮ್ಮ ಮೊಬೈಲ್ ಮೇಲೆ ಹೇಳಿ. 82 ಓಕೆ 17 ಹಾ 44 ಹಾ 40. ಏನೇ ಒಂದು ದೊಡ್ಡ ಫಂಕ್ಷನ್ಗಳಿಗೆ ಸಪ್ಲೈ ಸರ್ ಮಾಡ್ತೀರಾ? ನಾವು ಟನ್ ಗಟ್ಲೆ ಕೊಡ್ತೀವಿ ಟನ್ ಸರ್. ಗಟ್ಲೆ ಕೊಡ್ತೀರಾ? ಓಕೆ, ಮರಿಗಳು ತಂದು ಅಲ್ಲೇ ಕಟ್ ಮಾಡಿ ಕೊಡ್ತೀರಾ? ಸರ್ 530 ರೂಪಾಯಿ ಸರ್. ಚಪ್ಪೆ ತಗೋ ಸರ್. 530. ನಾಟಿ ಮರಿ ಸರ್. ಓಕೆ, ಇಲ್ಲಿ ಕೂತಿದ್ದೀವಲ್ಲ ಸರ್, ಇದೇ ಮರಿ ಸರ್. ಇದೇ ಮರಿ. ಇವರೇ ಸರ್ ಓನರ್, ಇವರೇ ವರ್ರೆಳ್ಳಿ ಪ್ರದೀಪ್ ಕುಮಾರ್ ಅಂತ ಸರ್. ಓಕೆ, ಫೈನ್. ಸರ್ ಲೈತಾ ಇದ್ದಾರಾ? ಮ್ಯಾನೇಜರ್ ಸರ್. ಇವರು ಮ್ಯಾನೇಜರ್. ಅವರೇ ಮ್ಯಾನೇಜರ್ ಸರ್. ಓಕೆ, ಇವರು ಸರ್ ಇವರು 2ನೇ ಓನರ್ ಸರ್. 2ನೇ ಓನರ್. ಇವರು ಹೇಳಿ ಸರ್, ಮಟನ್ ಬಗ್ಗೆ ಹೇಳಿ ಸರ್. ಮಟನ್ ಯಾವ ತರ? ಸರ್ ಇದು ಪ್ಯೂರ್ ನಾಟಿ ಮರಿ ಸರ್. ಓಕೆ, ನೋಡಿ ಸರ್ ಮಟನ್ ಕ್ವಾಲಿಟಿ ನೋಡಿ. ಇದು ಒಂದ್ ಮರಿ ಸರ್ ಇದು ಜ್ಯೂಸ್ ಐತಾ ಒಂದ 30 ಇತ್ತು ಸರ್. 30 ಇತ್ತು. ಮಟನ್ಗೆಲ್ಲ ಇವತ್ತೆಲ್ಲ 18 kg ಬರ್ತದೆ ಸರ್. ತಲೆ ಕಾಲ ಬೋಟಿ ಎಲ್ಲ ಸೇರಿಸಿ ಎಲ್ಲೇ ಹೋದ್ರು ಪ್ರದೀಪ್ ಕುಮಾರ್ ಅಂತ ಸರ್. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸರ್. ಓಕೆ ಸರ್, ಈ ಫಂಕ್ಷನ್ ಮಾಡ್ತಾ ಇರೋರು ಪ್ರಾಯೋಜಕರು ಆನಂದ್ ಅಂತ ಸರ್. ಅವ್ರ ತಮ್ಮರು ಶೇಖರ್ ಅಂತ ಸರ್. 1 ಟನ್ ಹಂದಿಬಾಡು, ಒಂದು 50 kg ಮಟನ್ ಸರ್. 50 kg ಮಟನ್. ಹ್ಞೂ ಸರ್, ಈ ಸುತ್ತ 7 ಊರ್ಗೂ ಸರ್ ಮಾಡಿಸ್ತಾ ಇದ್ದಾರೆ ಸರ್. ಓಕೆ, ಸೂಪರ್. ಹೇಳಿ ಸರ್, ಏನಿದು? ಇದು ದೊಮ್ಮೆ ಸರ್. ಏನ್ ಐಟಮ್ ಅದು? ಈಗ ದೊಮ್ಮೆ ಸರ್. ದೊಮ್ಮೆ ಅದು. ಓಕೆ, ನನ್ ಕಾಪಿ ಮಾಡ್ತಾರೆ ಏನಾದ್ರು ಬೋಟಿ ಫ್ರೈ ಇಟ್ಕೋಗುತ್ತಾ? ಗೊಜ್ಜು ಸರ್. ಬೋಟಿ ಗೊಜ್ಜು ಮಾಡ್ತಾರೆ ಸರ್. ಬೋಟಿ ಗೊಜ್ಜು ಸೂಪರ್ ಆಗಿರ್ತದೆ. ಓಕೆ, ಬೋಟಿ ಗೊಜ್ಜು ಸರ್. ಬೆಟ್ರ್ ತರಿಸಿ ಸರ್, ಬೆಟ್ರ್ ತರಿಸಿ ಸರ್. ಹೇಳಿ. ಬೋಟಿ ಗೊಜ್ಜು ಮಟನ್ ಮುದ್ದೆ ತಿಂತಾ ಇದ್ರೆ ಹಂಗೆ ಸೂಪರ್ ಆಗಿರುತ್ತೆ. ಸ್ವರ್ಗ ಸರ್. ಓಕೆ, ಸುಮ್ಮಿರು, ಅದೆಲ್ಲ ಮಾತಾಡ್ಬೇಡ್ದು. ಏ ಪ್ರದಿ, ನಿನ್ ಪರ್ಸನಲ್ ಇಲ್ಲೆಲ್ಲ ಹೇಳ್ಬೇಡ್ತೇನೆ. ರಚಿಗಿದ್ದ ಬಾಲಕ ಅದಂಗೆ ಎತ್ಕೊಂಡು ಹೋಗಪ್ಪ. ಅದು ನಾಳೆಕ್ಕೆ ಸ್ಪೆಷಲ್ ಸ್ಟೈಲ್ ಅದು ಸರ್. ಸರ್ ಇದು ಕೂರಿಸ್ ಮಾಡ್ತೀವಿ ಸರ್. ಲೆಗ್ ಮರಿದು ಬ್ಯಾಕ್ ಲೆಗ್. ಓಕೆ ಸರ್, ಎತ್ಕೊಳ್ಳಿ ಸರ್ ಕಾಲ. ತಡಿ ಮತ್ತೆ ಬಟ್ಟೆಗೆ ಹಾಕ್ಬಿಡ. ಎದೆ ಚಕ್ಕೆ ಸರ್ ಇದು. ಇದೇ ಚಕ್ಕೆ ಇದು. ಇದ ತಿಂತಾ ಇದ್ರೆ ಎದೆ ಚಕ್ಕೆ ಸರ್. ಓಕೆ, ಅದ್ರ ಕಥೆನೇ ಬೇರೆ ಇರ್ತದೆ ಸರ್. ಇವರೇ ಓನರ್ ಸರ್. ನೋಡಿ ಸರ್, ಅವರು ಕಾಲ್ ಸೊಪ್ಪು ಇಷ್ಟು ಕುಡಿ ಕೊಯ್ತಾರೆ. ನುಡಿ ಕೊಡೆ ಸೊಪ್ಪು ಇದಕ್ಕೆ ಬ್ಯಾಕ್ ಲೆಗ್ ಇದು. ಹಾಗಾದ್ರೆ ಬಜ್ಗೆ ಇದ್ನು ಅದಕ್ಕೆ ಗೊಜ್ಜಿಗೆ ಅದಕ್ಕೆ ಏನ? ಹೌದು ಪರೆ. ಮಟನ್ ಹಾಕ್ಬಿಡ. ಕೊಡಿ ಕೊಡಿ ಪರ ಎಲ್ಲ ಮಟನ್ ಹಾಕ್ಬಿಡ. ಸ್ನೇಹಿತರೆ, ಇದೇ ನೋಡಿ ಮೆಗಾ ಮಟನ್ ಬೇಕಾ ಇರುವಂಥದ್ದು. ಏನು 2 ಮರಿಯಿಂದ ಈಗ ಒಂದು 40-45 kg ಮಾಡ್ತಾರೆ. ಸೊ ಈಗ ಇವನು ಒಂದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಒಂದು ಮುದ್ದೆ ಊಟವನ್ನು ಮಾಡ್ತಾ ಇರುವಂಥದ್ದು.
ಸೊ ಮುದ್ದೆ ಒಂದು ಮಟನ್ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಮುದ್ದೆನ ಮಾಡ್ತಾಯಿದ್ದಾರೆ. ಸೊ ಈಗ ಎಲ್ಲರೂ ಸೇರಿಕೊಂಡು ಈಗ ಮುದ್ದೆ ಕಟ್ಟಲಿಕ್ಕೆ ಒಂದು ಮುದ್ದೆನೇ ಈಗ ನೀಟಾಗಿ ತಿರುಗ್ತಾ ಇರುವಂಥದ್ದು. ಸೊ ಮುದ್ದೆ ಬೇಯ್ತಾ ಇದೆ ನೋಡಿ. 2,500ದಿಂದ 3,000 ಜನಕ್ಕೆ ಒಂದು 1,500ರಿಂದ 2,000 ಮುದ್ದೆ ಮಾಡ್ತಾಯಿದ್ದಾರೆ. ಸೊ ನೋಡಿ ಯಾವ ಥರ ಒಂದು ಹಳ್ಳಿ ಒಂದು ಸೊಗಡಲ್ಲಿ ಯಾವ ಥರ ಒಂದು ಈಗ ಮುದ್ದೆನ ತಿರುಗ್ತಾ ಇದ್ದಾರೆ ಅಂತ. ಹಾಗೆಯೇ ಈಗ ಮುದ್ದೆ ಎಲ್ಲ ಆಗಿ ತಿರುಗೆಲ್ಲ ಆಗಿದೆ. ಸೊ ಒಳ್ಳೆ ನೈಸಾಗಿ ಈಗ ಮುದ್ದೆ ಕಟ್ತಾ ಇರುವಂಥದ್ದು. ಎಲ್ಲ ಒಂದು ಗ್ರಾಮಸ್ಥರು ಏನು ಒಂದು ರಿಲೇಟಿವ್ಸ್ ಇದ್ದಾರೆ ಅವರು ಮತ್ತು ಏನು ಒಂದು ಮನೆಯ ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಏನೋ ಒಂದು 2,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಆನಿಯನ್ನ ಕಟ್ ಮಾಡ್ಕೊತಾ ಇರುವಂಥದ್ದು. ಏನು ಸಣ್ಣದಾಗಿ ಉದ್ದದಾಗಿ ಪೀಸ್ ಮಾಡ್ಕೊತಾ ಇದ್ದಾರೆ. ಸೊ ನೋಡಿ ಇದೆಲ್ಲ ಆಲ್ರೆಡಿ ಈಗ ಕಟ್ ಮಾಡಿ ಇಟ್ಟಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ. ಹಾಗೇನೆ ಇದು ಒಂದು ಟೊಮೊಟೊ ಕಟ್ ಮಾಡ್ತಾ ಇರುವಂಥದ್ದು. ಎಲ್ಲ ರೆಡಿ ಆಗಿದೆ. ಜಸ್ಟ್ ಈಗ ಏನೋ ಒಂದು ಒಲೆ ಹಚ್ಬಿಟ್ಟು ಏನೋ ಒಂದು ಐಟಮ್ಗಳನ್ನ ಹಾಕ್ಕೊಂಡು ಹೋಗಿದ್ದಾರೆ. ಇದು ಒಂದು ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿರೋವಂಥದ್ದು. ಎಲ್ಲ ಐಟಮ್ನ ಹಾಕ್ಕೊಂಡು ಈಗ ಚಿಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಚಿಲ್ಲಿ ರೆಡಿ ಮಾಡ್ಕೊಂಡಿರೋವಂಥದ್ದು. ಹಾಗೇನೆ ಇದು ಒಂದು ಬೆಳ್ಳುಳ್ಳಿ ಏನೋ ಒಂದು ಗಾರ್ಲಿಕ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದೊಂದು ಕಾಯಿ ಮಸಾಲೆಗೆ ಎಲ್ಲ ಒಂದು ಐಟಮ್ನ ರೆಡಿ ಮಾಡ್ಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಎಲ್ಲ ಐಟಮ್ ಕೂಡ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನು ಒಂದು ಎಲ್ಲ ಕಟಿಂಗ್ ಆದಮೇಲೆ ನೀನು ರುಬ್ಬಾದ್ಮೇಲೆ ಒಂದು ಮಸಾಲೆ ಹಾಕುವಂಥದ್ದು. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಈ ಥರ ಒಂದು ಬಲ್ಕ್ ಅಡುಗೆಗಳು ಇರ್ಬೋದು, ಯಾವುದೇ ಒಂದು ಕ್ಯಾಟ್ರಿಂಗು ಮತ್ತು ಈ ಥರ ಒಂದು ದೇವರ ಒಂದು ಉತ್ಸವಗಳು ಇರ್ಬೋದು, ಎಲ್ಲವನ್ನೂ ನಾನು ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.